ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇದ್ದೀರಾ SV ಕನ್ನಡ ಚಾನಲ್. ಈ ಒಂದು ದಿನ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಕೂಡ ಯೂಟ್ಯೂಬಲ್ಲಿ ಲೈವ್ ಬರ್ಬೋದು. ಅದು ಯಾವ ರೀತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂದರೆ, ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ತಪ್ಪದೆ ನಿಮಗೆ ಬಂದು ತಲುಪುತ್ತೆ. ಹಾಗಾದರೆ ಲೈವ್ ಆಗಿ ನೀವು ಯೂಟ್ಯೂಬಲ್ಲಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮೊದಲಿಗೆ 1000 ಸಬ್ಸ್ಕ್ರೈಬರ್ನ ನೀವು ರೀಚ್ ಆಗಿರಬೇಕು. 1000 ಸಬ್ಸ್ಕ್ರೈಬರು ನಿಮ್ಮ ಒಂದು ಚಾನಲ್ನಲ್ಲಿ ಆಗಿದ್ದರೆ ಮಾತ್ರ ನೀವು ಲೈವ್ ಬರೋದಕ್ಕೆ ಆಪ್ಷನ್ಸ್ ಇರುತ್ತೆ. ಇಲ್ಲ ಅಂದರೆ ಆ ಒಂದು ಅನುಕೂಲ ನಿಮಗೆ ನಿಮ್ಮ ಒಂದು ಚಾನಲ್ಗೆ ಇರೋದಿಲ್ಲ. ನೀವೇನಾದರೂ 1000 ಸಬ್ಸ್ಕ್ರೈಬರ್ ಆಗಿದ್ದರೆ ಯಾವ ರೀತಿ ನೀವೊಂದು ಲೈವಲ್ಲಿ ಬರ್ಬೋದು ಅನ್ನೋದನ್ನು ಈಗ ತೋರಿಸ್ತೀನಿ ನೋಡಿ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ಕಾಣಿಸುವಂಥ ಒಂದು ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ. ಈಗ ಗೋ ಲೈವ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡೋದ್ರಿಂದ ಈ ರೀತಿ ಕೇಳುತ್ತೆ. ಮೊದಲು ಕ್ರಿಯೇಟ್ ಎ ಟೈಟಲ್ ಅಂತ ಕೇಳುತ್ತೆ. ಟೈಟಲ್ನ ನೀವು ಇಲ್ಲಿ ಯಾವ ಒಂದು ವಿಷಯ ಸಂಬಂಧ ನೀವು ಲೈವ್ ಹೋಗ್ತಾ ಇದ್ದೀರೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನೀಗ ಸಂಡೇ ಲೈವ್ ಅಂತ ಹೋಗ್ತಾ ಇದ್ದೀನಿ, ಅದನ್ನು ನಾನಿಲ್ಲಿ ಟೈಪ್ ಮಾಡ್ತೇನೆ ನೋಡಿ. ಸಂಡೇ ಲೈವ್ ಅಂತ ನಾನೀಗ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರ ಓಕೆ ಅಂತ ಕೊಡಬೇಕು. ಇಲ್ಲಿ ಕೆಳಗಡೆಗೆ ಈ ಪಬ್ಲಿಕ್ ವಿಡಿಯೋನೋ ಅಥವಾ ಇದು ಅನ್ಲಿಸ್ಟೆಡ್ ವಿಡಿಯೋನೋ ಅಂತ ಕೇಳುತ್ತೆ. ಇದು ಪಬ್ಲಿಕ್ ವಿಡಿಯೋ ಇದ್ರೆ ಪಬ್ಲಿಕ್ ವಿಡಿಯೋ ಅನ್ನಬೇಕು, ಅನ್ಲಿಸ್ಟೆಡ್ ಅಂದರೆ ಅನ್ಲಿಸ್ಟೆಡ್ ಅಂತ ಹೇಳಬೇಕು. ನಾನೀಗ ನಿಮಗೆ ತೋರಿಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಿಮಗೆ ನಾನೀಗ ಅನ್ಲಿಸ್ಟೆಡ್ ಅಂತ ಕೊಟ್ಟು ತೋರಿಸ್ತಾ ಇದ್ದೀನಿ. ಕೆಳಗಡೆ ಲೊಕೇಶನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಕೆಳಗಡೆ ಬಂದರೆ ಇಲ್ಲಿ ಕೆಳಗಡೆ ಲರ್ನ್ ಮೋರ್ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ನಿಮಗೆ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತೆ, ಅಲ್ಲೇ ಕ್ಲಿಕ್ ಮಾಡಿದರೆ ಇಲ್ಲಿ ಹಲೋ ಚಾಟ್ ಅಂತ ಇರುತ್ತೆ. ಚಾಟ್ನ ಹಲೋ ಮಾಡಬೇಕು. ಅಂದರೆ ನೀವು ಲೈವಲ್ಲಿರುವಾಗ ನಿಮಗೆ ಯಾರಾದರೂ ಚಾಟ್ ಮಾಡಿದರೆ ಅದು ತೋರಿಸುತ್ತೆ. ಅದೇ ರೀತಿ ಈ ಒಂದು ವಿಡಿಯೋ ಏನಿದು ಪೇಯ್ಡ್ ಅದು ಪ್ರಮೋಷನ್ ವಿಡಿಯೋನೋ ಅಥವಾ ಇದು ಯಾವ ಥರದ ವಿಡಿಯೋ ಸ್ಪಾನ್ಸರ್ಶಿಪ್ ವಿಡಿಯೋನೋ ಯಾವುದಂತ ಕೇಳುತ್ತೆ. ಇದ್ದರೆ ಅದನ್ನ ಕ್ಲಿಕ್ ಮಾಡಬೇಕು, ಓಕೆ ಮಾಡ್ಕೋಬೇಕು. ನಂತರ ನಿಮ್ಮದೇನಾದರೂ ಚಾನಲ್ ಮಾನಿಟೈಸೇಷನ್ ಆಗಿತ್ತು ಅಂದರೆ ಕೆಳಗಡೆಗೆ ನಿಮಗೆ ಮಾನಿಟೈಸೇಷನ್ದು ಒಂದು ಆಪ್ಷನ್ಸ್ ಬರುತ್ತೆ, ಅದನ್ನು ನೀವು ಆನ್ ಮಾಡ್ಕೋಬೋದು. ಆ ರೀತಿ ಮಾಡೋದ್ರಿಂದ ನಿಮ್ಮ ವಿಡಿಯೋಗಳಿಗೆ ಯಾಡ್ಗಳು ತೋರಿಸ್ತಾ ಹೋಗುತ್ತೆ. ಈಗ ಇಷ್ಟೆಲ್ಲ ಮಾಡಿದ ನಂತರ ಈಗ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾಗೆ ಈ ರೀತಿ ಫೋಟೋನ ಅದು ತಗೊಳುತ್ತೆ. ಈ ಫೋಟೋ ತೊಗೊಂಡು ಅದನ್ನು ಅಪ್ಲೋಡ್ ಮಾಡುತ್ತೆ. ಈ ಒಂದು ಫೋಟೋ ಲೈವ್ ವಿಡಿಯೋಗೆ ತೋರಿಸುತ್ತೆ. ಇಲ್ಲ ನಾವೇನಾದರೂ ಇದನ್ನು ಬೇರೆ ಒಂದು ಫೋಟೋನ ಹಾಕಬೇಕು ತಮ್ನೇಲ್ ಅಂತ ಅಂದರೆ ಈ ತಮ್ನೇಲ್ನ ನಾವು ಚೇಂಜ್ ಮಾಡ್ಬೋದು. ಎಡಿಟ್ ಸೆಟ್ಟಿಂಗ್ ಅಂತ ಇದೆ, ರೀಟೇಕ್ ತಮ್ನೇಲ್ ಅಂತ ಇರುತ್ತೆ, ಅಪ್ಲೋಡ್ ತಮ್ನೇಲ್ ಅಂತ ಇರುತ್ತೆ. ಯಾವುದಿರುತ್ತೋ ನಾವು ಒಂದು ನಮ್ಮ ಮೊಬೈಲಲ್ಲಿದ್ದರೆ ಅದನ್ನ ಅಪ್ಲೋಡ್ ಮಾಡ್ಬೋದು ಅಥವಾ ಅದನ್ನ ಎಡಿಟ್ ಮಾಡ್ಬೋದು ಅಥವಾ ರೀಟೇಕ್ ಬೇಕಾದ್ರೂ ತೊಗೋಬೋದು. ಆನಂತರ ಗೋ ಲೈವ್ ಅಂತ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಲೈವ್ಗೆ ಹೋಗ್ಬೋದಾಗಿದೆ. ಲೈವ್ ಚಾಟ್ ಮುಗಿದ ನಂತರ ನಾವು ಲೈವ್ ಕೊನೆಗೊಳಿಸ್ಬೇಕಂದ್ರೆ ಈ ರೀತಿ ಇಂಟು ಮಾರ್ಕ್ ಇರುತ್ತೆ ಮೇಲ್ಗಡೆಗೆ, ಆ ಒಂದು ಇಂಟು ಮಾರ್ಕ್ ಒತ್ತಿ ಓಕೆ ಅಂತ ಕೊಟ್ಟರೆ ಲೈವ್ ಎಂಡ್ ಆಗುತ್ತೆ. ಅದೇ ರೀತಿ ನೀವೇನಾದರೂ ಇದನ್ನು ನೀವು ಪಬ್ಲಿಕ್ಕಿಗೆ ಕೊಟ್ಟಿದ್ರೆ ನೀವು ಈ ಥರ ಲೈವ್ ಎಂಡ್ ಆಗಿಂದೆ ಆಟೋಮೆಟಿಕ್ಕಾಗಿ ಅದೇ ಪಬ್ಲಿಷ್ ಆಗಿಬಿಡುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ನಿಮ್ಮ ಚಾನಲ್ ಮುಖಾಂತರ ನೀವು ಲೈವ್ ಆಗಿ ಬರ್ಬೋದು.